ಪುರಾಣ ಪ್ರಸಿದ್ಧ ಪುಣ್ಯಕ್ಷೇತ್ರ ಗೋಕರ್ಣದಲ್ಲಿ ಮಹಿಳೆಯರಿಗಾಗಿ ಸೀರೆ ಬಾಕ್ಸ್ ಫೋಲ್ಡಿಂಗ್, ಸೀರೆ ಗುಚ್ಛ ಕೌಶಲ್ಯ ತರಬೇತಿ ಶಿಬಿರ ಸಮಾರೋಪ ಸಮಾರಂಭ ನಡೆಯಿತು. ಗೋಕರ್ಣದಲ್ಲಿ ಒಂದು ವಾರಗಳ ಕಾಲ ನಡೆದ ಈ ಶಿಬಿರವು ಭಾರತೀಯ ವಿಕಾಸ ಟ್ರಸ್ಟ್ ಮಣಿಪಾಲ್, ಸಂಗಮ ದೇವ ಸಂಸ್ಥೆ ಬಾಳೆಗುಳಿ, ಅಂಕೋಲಾ ಮತ್ತು ಸ್ಥಳೀಯ ಶಾರದಾಂಬಾ ಮಹಿಳಾ ಮಂಡಳ ಗೋಕರ್ಣ ಇವರ ಸಂಯುಕ್ತ ಆಶ್ರಯದಲ್ಲಿ ನೋಮಿ ನೆಟ್ವರ್ಕ್ ಇವರ ಪ್ರಾಯೋಜಕತ್ವದಲ್ಲಿ ಮಹಿಳೆಯರಿಗಾಗಿ ಸೀರೆ ಬಾಕ್ಸ್ ಫೋಲ್ಡಿಂಗ್ ಹಾಗೂ ಸೀರೆ ಗುಚ್ಛ ತರಬೇತಿ ಶಿಬಿರವನ್ನ ಶ್ರೀ ಶಂಕರ ಮಠದಲ್ಲಿ ಆಯೋಜನೆಯಾಗಿತ್ತು. 33 ಜನ ಶಿಬಿರಾರ್ಥಿಗಳು ಈ ತರಬೇತಿಯ ಪ್ರಯೋಜನ ಪಡೆದು ಪ್ರಮಾಣ ಪತ್ರ ಸ್ವೀಕರಿಸಿದರು. ಸಮಾರೋಪ ಸಮಾರಂಭದ ಕಾರ್ಯಕ್ರಮದ ವೇದಿಕೆಯಲ್ಲಿ ಗೋಕರ್ಣ ಗ್ರಾಮ ಪಂಚಾಯತ್ನ ನಿಕಟಪೂರ್ವ ಸದಸ್ಯರಾದ ಸುಜಯ್ ಶೆಟ್ಟಿ ಅವರು ತರಬೇತಿ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತರಬೇತಿ ಎನ್ನುವುದು ಇಂದು ಪ್ರತಿಯೊಬ್ಬರಿಗೂ ಸ್ವಾವಲಂಬನೆ ಬದುಕಿನ ಅತಿ ಅವಶ್ಯ. ಮಹಿಳೆಯರು ಯಾವುದೇ ಬಂಡವಾಳವಿಲ್ಲದೆ ಮನೆಯಲ್ಲಿಯೇ ಕುಳಿತು ಬಿಡುವಿನ ಸಮಯದಲ್ಲಿ ಕೆಲಸ ಮಾಡಿ ಹಣ ಗಳಿಸಿ ನೆಮ್ಮದಿ ಜೀವನ ನಡೆಸಬಹುದು. ಅದಕ್ಕೆ ತರಬೇತಿ ಮಹತ್ವ ತಿಳಿಸಿದರು. ಪ್ರತಿಯೊಬ್ಬರೂ ಶಿಬಿರದ ಲಾಭ ಪಡೆದು ಇದರ ಪ್ರಯೋಜನ ಪಡೆದುಕೊಳ್ಳಬೇಕು, ಸ್ವಾವಲಂಬಿಯಾಗಿ ಬದುಕಬೇಕು. ನಾವು ಕಲಿತ ವಿದ್ಯೆಯನ್ನ ಇನ್ನೊಬ್ಬರಿಗೂ ದಾರಿ ಎರೆಯಬೇಕು. ಆಗ ಮಾತ್ರ ಕಲಿತ ವಿದ್ಯೆಗೆ ಹೆಚ್ಚು ಬೆಲೆ ಬರುತ್ತದೆ ಎಂದು ತರಬೇತಿಯ ಮಹತ್ವ ತಿಳಿಸಿದರು. ಸಂಕ್ಷಿಪ್ತವಾಗಿ ನಮಗೆ ತಿಳಿ ಹೇಳಿದ್ದಾರೆ. ಅಂದರೆ ಈ ತರಬೇತಿಯಿಂದ ಏನೇನು ಪ್ರಯೋಜನ ಪಡ್ಕೊಳ್ಬೇಕು ಅಂತ. ಹಾಗೆ ನೀವೆಲ್ಲ ಇದರ ಪ್ರಯೋಜನ ಪಡ್ಕೊಳ್ಳಿ. ನೀವು ಎಷ್ಟು ಜನ ತರಬೇತಿ ತೊಗೊಂಡಿದ್ದೀರ? 30ಕ್ಕಿಂತ ಹೆಚ್ಚು ಜನ ತರಬೇತಿ ತೊಗೊಂಡಿದ್ದೀರ. ನಿಮ್ಮಲ್ಲಿ ಯಾರಿಗಾದ್ರೂ ಮುಂದೆ ತರಬೇತಿ ನಾವು ಕೊಡುವಷ್ಟು ಮಟ್ಟಿಗೆ ಕಲ್ತಿದ್ದೀವಿ ಅಂತ ಅಂದರೆ ನೀವು ಕೂಡ ಮುಂದೆ ತರಬೇತಿ ಟ್ರೈನರ್ ಆಗಿ ಕೂಡ ತರಬೇತಿ ಕೊಡ್ಬೋದು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಅಂಕೋಲಾ ಸಂಗಮ ಸೇವಾ ಸಂಸ್ಥೆಯ ರವೀಂದ್ರ ಶೆಟ್ಟಿಯವರು ಮಾತನಾಡಿ, ಸುಜಯ್ ಶೆಟ್ಟಿ ಗೋಕರ್ಣರವರು ಸಂಪೂರ್ಣ ಸಹಕಾರದಿಂದ ಈ ತರಬೇತಿ ಯಶಸ್ವಿಯಾಗಿದೆ. ಶ್ರೀ ಶಂಕರ ಮಠದ ವ್ಯವಸ್ಥಾಪಕರ ಸುಬ್ರಾಯ್ ಶೆಟ್ಟಿಯವರ ಸಹಕಾರಕ್ಕೂ ಧನ್ಯವಾದ ತಿಳಿಸಿದರು. ಎಲ್ಲರೂ ತರಬೇತಿಯ ಲಾಭ ಪಡೆದು ಜೀವನ ಸಾರ್ಥಕಪಡಿಸಿಕೊಳ್ಳುವಂತೆ ಕರೆ ನೀಡಿದರು. ಇನ್ನು ಭಾರತೀಯ ವಿಕಾಸ ಟ್ರಸ್ಟ್ನ ಯೋಜನಾಧಿಕಾರಿ ರಾಘವೇಂದ್ರ ಆಚಾರ್ಯ ಅವರು ಮಾತನಾಡಿ, ಈ ಶಿಬಿರದ ಯಶಸ್ಸಿಗೆ ಕಾರಣವಾದ ಪ್ರತಿಯೊಬ್ಬರಿಗೂ ಧನ್ಯವಾದ ತಿಳಿಸಿದರು. ಮುಂದಿನ ದಿನಗಳಲ್ಲಿ ಬಹು ಬೇಡಿಕೆ ಇರುವ ಇನ್ನೂ ಅನೇಕ ತರಬೇತಿಗಳನ್ನ ಗೋಕರ್ಣದಲ್ಲಿ ಆಯೋಜಿಸಲಾಗುವುದು. ಇಲ್ಲಿ ಕಲಿತ ಪ್ರತಿಯೊಬ್ಬರೂ ಕೂಡ ಇದರ ಲಾಭ ಪಡೆದುಕೊಳ್ಳಬೇಕು ಎಂದರು. ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳು, ಗೃಹ ಕೈಗಾರಿಕೆ ಸಬ್ಸಿಡಿ ದರದಲ್ಲಿ ಸಹಾಯದ ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಶಂಕರ ಮಠದ ವ್ಯವಸ್ಥಾಪಕರಾದ ಸುಬ್ರಾಯ್ ಶೆಟ್ಟಿ, ಶಾರದಾಂಬಾ ಮಹಿಳಾ ಮಂಡಳದ ಅಧ್ಯಕ್ಷರಾದ ಆಶಾಲತಾ ಶೆಟ್ಟಿ, ತರಬೇತುದಾರರಾದ ನಿರ್ಮಲಾ ಬಾಡ್ಕರ್, ಪ್ರಕಾಶ್ ಶೆಟ್ಟಿ, ಪಲ್ಲವಿ ಶೆಟ್ಟಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಕೆನರಾ ಪ್ಲಸ್ ನ್ಯೂಸ್ ಗೋಕರ್ಣ.